ಬೆಂಗಳೂರಿನಲ್ಲಿ ಕತ್ತು ಕೊಯ್ದು ಸ್ಟಾಫ್ ನರ್ಸ್ ಅನ್ನ ಹತ್ಯೆ ಮಾಡಲಾಗಿದೆ. 39 ವರ್ಷದ ಕುಮಾರಿ ಮಮತಾ ಬರ್ಬರ ಕೊಲೆಯಾಗಿದೆ. ಕುಮಾರಸ್ವಾಮಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಮಮತಾ ಕತ್ತು ಕೊಯ್ದು ಅಪರಿಚಿತ ವ್ಯಕ್ತಿಯೊಬ್ಬ ಹತ್ಯೆ ಮಾಡಿದ್ದಾನೆ. ಜಯದೇವ ಆಸ್ಪತ್ರೆಯ ಸ್ಟಾಫ್ ನರ್ಸ್ ಆಗಿದ್ದ ಮಮತಾ ಆಕೆಯ ಕತ್ತು ಕೊಯ್ದು ಅಪರಿಚಿತ ವ್ಯಕ್ತಿ ಆಕೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. 39 ವರ್ಷ. ಅವರ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಅಪರಿಚಿತ ವ್ಯಕ್ತಿ ಯಾಕೆ ಮಮತಾ ಅವರನ್ನು ಹತ್ಯೆ ಮಾಡಿದ್ದು, ಏನು ದ್ವೇಷ ಇತ್ತು, ಇದೆಲ್ಲದರ ಬಗ್ಗೆ ಮಾಹಿತಿ ಸಿಗಬೇಕಿದೆ. ಜಯದೇವ ಆಸ್ಪತ್ರೆಯ ಸ್ಟಾಫ್ ನರ್ಸ್ ಆಗಿ 39 ವರ್ಷದ ಮಮತಾ ಅವರು ಕೆಲಸವನ್ನು ಮಾಡ್ತಾ ಇದ್ರು. ಕುಮಾರಸ್ವಾಮಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸ್ನೇಹಿತೆಯ ಜೊತೆಗೆ ಮನೆ ಮಾಡಿಕೊಂಡು ಮಮತಾ ವಾಸವಿದ್ರು. ಡಿಸೆಂಬರ್ 24ರಂದು ಊರಿಗೆ ತೆರಳಿದ್ದ ಮಮತಾ ಸ್ನೇಹಿತೆ. ಆಗ ಮಮತಾ ಮನೆಯಲ್ಲಿ ಒಬ್ಬರೇ ಇದ್ರು. ಈ ವೇಳೆ ಬಂದಂತಹ ಅಪರಿಚಿತ ವ್ಯಕ್ತಿ ಮಮತಾರ ಕತ್ತು ಕೊಯ್ದು ಹತ್ಯೆ ಮಾಡಿದ್ದಾನೆ. ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆರೋಪಿಯ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಡಿಸೆಂಬರ್ 24ರಂದು ರಾತ್ರಿ ನಡೆದಿರುವಂತಹ ಕೃತ್ಯ ಇದು. ನಿನ್ನೆ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಘಟನೆ ಬೆಳಕಿಗೆ ಬಂದಿದೆ. 39 ವರ್ಷ ಆದರೂ ಕೂಡ ಮದುವೆ ಆಗದೆ ಮಮತಾ ಒಂಟಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಸ್ನೇಹಿತೆಯ ಜೊತೆಗೆ ಅವರು ವಾಸ ಇದ್ರು. ಇಬ್ರು ಬಾಡಿಗೆಗಿದ್ರು. ಒಂದು ಹುಡುಗಿಗೆ ಮದುವೆ ಆಗಿತ್ತು, ಇನ್ನೊಂದು ಹುಡುಗಿಗೆ ಮದುವೆ ಆಗಿರಲಿಲ್ಲ. ರೀಸೆಂಟಾಗಿ ಒಂದು 4-5 ತಿಂಗಳಾಯ್ತು ಅವ್ರು ಬಂದು. ಬುಧವಾರ ಸಾಯಂಕಾಲ 9:30 ಹಂಗೆ ಫೋನ್ ಮಾಡಿದ್ಲು. ಆಂಟಿ ಕೀ ಮಡಗ್ಬಿಡಿ, ನಾನು ಬರೋದು 10:30 ಆಗುತ್ತೆ ಅಂತ. ನಾನು ಅಲ್ಲಿ ಮನೆ ತವ ಹಂಗೂ ನೀನೇ ಬಾರಮ್ಮ ಕೊಡ್ತೀನಿ ಕೀ ಅಂದೆ. ಇಲ್ಲ ಆಂಟಿ ನಾನು ಬರೋದು 10:30 ಆಗುತ್ತೆ, ನೀವು ಮುನ್ಬಿಟ್ಟಿರ್ತೀರಾ, ಕೀ ಮಡಗ್ಬಿಡಿ ಅಂತ ಅಂದು ನಾನು ಕಟ್ಟೆ ಮೇಲೆ ಅದ ಸಿಂಕನ್ ಮೇಲೆ ಇಟ್ಟೆ ಕೀನ. ಆ ಹುಡುಗಿ ಎಷ್ಟೊತ್ತು ಗೊತ್ತೋ ಏನೋ ಗೊತ್ತಿಲ್ಲ, ನಾನು ನೋಡ್ಲಿಲ್ಲ ಹುಡುಗಿನ. ಆಮೇಲೆ ಈ ಶ್ರುತಿ ಅನ್ನೋ ಹುಡುಗಿ ಫೋನ್ ಮಾಡ್ತು, ಆಂಟಿ ಕೀ ಮಡ್ಗವಳ, ನಾನು ಒಬ್ಳೆ ಬಂದ್ರೆ ಅಲ್ಲಿ ಜಯದೇವಗೆ ಹೋಗಕ್ಕಾಗಲ್ಲ, ಬೇರೆ ಈಚೆ ಕುತ್ಕೋಬೇಕಾಗುತ್ತೆ, ನೋಡಿ ಆಂಟಿ ಅಂದ್ಲು. ಸರಿ ನಾನು ಫೋನು ಮನೇಲಿ ಮುಡ್ಬಿಟ್ಟು ಹೋಗಿ ನಾನು ನೋಡೋ ಅಷ್ಟರಲ್ಲಿ ಹಂಗೂ ಮಮತಾ ಅಂದೆ. ಆ ಹುಡುಗಿ ಬಾಕ್ಲು ತೆಗಿಲಿಲ್ಲ. ಆಮೇಲೆ ಹೋಗಿ ನೋಡಿದ್ರೆ ರೂಮಲ್ಲಿ ಬಾಡಿ ಬಿದ್ದಿತ್ತು. ಬೊಗ್ ನೋಡಿದೆ ಉಸಿರಾಡ್ತಾ ಇರಲಿಲ್ಲ. ಇಷ್ಟೇ. ಆಮೇಲೆ ಅಕ್ಕಪಕ್ಕದವ್ರನ್ನ ಕರೆದ್ಬಿಟ್ಟು ತೋರಿಸ್ದೆ. ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದ್ರೆ ಸಾರ್ ಬಂದು ಎಲ್ಲ ಡೀಟೇಲ್ ತಿಳ್ಕೊಂಡು ಹೋದ್ರು ಸರ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ನೇರ ಸಂಪರ್ಕದಲ್ಲಿ. ರಾಜಪ್ಪ, ಯಾವ ಕಾರಣಕ್ಕೆ ಹತ್ಯೆ ಮಾಡಿದ್ದು ಅನ್ನೋದು ಗೊತ್ತಾಗಿದೆಯಾ ಪೊಲೀಸರಿಗೆ? ಯಾಕಂದ್ರೆ ಘಟನೆ ಮೊನ್ನೆ ನೈಟ್ ನಡೆದಿರುವುದು, ನಿನ್ನೆ ಬೆಳಕಿಗೆ ಬಂದಿದೆ. ಇದುವರೆಗಿನ ಒಂದಷ್ಟು ಅಪ್ಡೇಟ್ಸ್ ಬಗ್ಗೆ ಮಾತನಾಡೋದಾದ್ರೆ. ಮಧುಶ್ರೀ 39 ವರ್ಷದ ಮಮತಾ ಜಯದೇವ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿದ್ರು. ಕುಮಾರಸ್ವಾಮಿ ಲೇಔಟ್ನ ಉಮರ್ಬಾಗ್ ಲೇಔಟ್ನಲ್ಲಿ ಸ್ನೇಹಿತೆ ಶ್ರುತಿಯೊಂದಿಗೆ ಮನೆ ಮಾಡ್ಕೊಂಡು ವಾಸ ಇದ್ರು. ಶ್ರುತಿ ಮದುವೆ ಆಗಿದ್ರೆ ಮಮತಾ 39 ವರ್ಷ ಆದ್ರೂ ಕೂಡ ಮದುವೆ ಆಗದೆ ಒಂಟಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ರು. ಶ್ರುತಿ ಮನೆಗೆ ಹೋದಂತಹ ಸಂದರ್ಭದಲ್ಲಿ 24ನೇ ತಾರೀಕು ಮಮತಾ ಒಬ್ಬಳೇ ರೂಮ್ ನಲ್ಲಿ ಉಳ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಬಂದಂತ ಅಪರಿಚಿತ ವ್ಯಕ್ತಿ, ಅಂದ್ರೆ ಸದ್ಯಕ್ಕೆ ಅಪರಿಚಿತ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಯಾರು ಪರಿಚಿತರೇ ಈ ರೀತಿ ಕೃತ್ಯ ಮಾಡಿರಬಹುದು ಅನ್ನುವಂತ ಶಂಕೆ ಸದ್ಯಕ್ಕೆ ಪೊಲೀಸರು ವ್ಯಕ್ತವನ್ನ ಪಡಿಸ್ತಾ ಇರುವಂತದ್ದು. ಹಾಗಾಗಿ 24ರ ರಾತ್ರಿ ಏನು ಮೊದಲ ಮಹಡಿ ಏನಿದೆ, ಈ ಮೊದಲ ಮಹಡಿಯಲ್ಲಿ ವಾಸ ಇದ್ದಂತಹ ಮಮತಾಳನ್ನ ಕತ್ತು ಕೊಯ್ದು ಹತ್ಯೆ ಮಾಡಿದ್ದಾರೆ. ಬೆಳಿಗ್ಗೆ ಆದ್ರೂ ಕೂಡ ಬರದೇ ಇದ್ದಂತಹ ಸಂದರ್ಭದಲ್ಲಿ ಮನೆ ಮಾಲೀಕರು ಹೋಗಿ ಡೋರ್ ಅನ್ನು ನಾಕ್ ಮಾಡಿದಂತಹ ಸಂದರ್ಭದಲ್ಲಿ ಎಷ್ಟೊತ್ತು ನಾಕ್ ಮಾಡಿದ್ರು ಕೂಡ ಓಪನ್ ಮಾಡೋದಿಲ್ಲ. ಈ ಸಂದರ್ಭದಲ್ಲಿ ಪರಿಶೀಲನೆ ನಡೆಸಿದಂತಹ ಒಂದು ವೇಳೆಯಲ್ಲಿ ಆಕೆ ಮೃತಪಟ್ಟಿರೋದು ಗೊತ್ತಾಗುತ್ತೆ. ಸ್ಥಳಕ್ಕೆ ಬಂದಂತಹ KS ಲೇಔಟ್ ಪೊಲೀಸರು ಮೃತದೇಹವನ್ನು ರವಾನೆ ಮಾಡಿ ಸದ್ಯಕ್ಕೆ FIR ದಾಖಲು ಮಾಡಿಕೊಂಡು ಮಮತಾ ಜೊತೆಗೆ ಕ್ಲೋಸ್ ಕಾಂಟ್ಯಾಕ್ಟ್ ನಲ್ಲಿ ಯಾರೆಲ್ಲ ಇದ್ರು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಜೊತೆಗೆ ಈ ಏರಿಯಾದಲ್ಲಿ ಇದ್ದಂತಹ CCTV ದೃಶ್ಯಾವಳಿಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಮಾಡ್ತಿದ್ದಾರೆ. ಅಂದ್ರೆ 24ರಂದು ಮಮತಾ ವಾಸ ಇದ್ದಂತಹ ಮನೆಗೆ ಯಾರೆಲ್ಲ ಬಂದು ಹೋಗಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ಅಂದ್ರೆ ಆಕೆ ವಾಸ ಇದ್ದಂತಹ ಜಾಗ ಆಗಿರ್ಬೋದು, ಜೊತೆಗೆ ಆಕೆಯ ಊರು, ಆ ಊರಿನಲ್ಲಿ ಇದ್ದಂತವರಾಗಿರ್ಬೋದು, ಯಾರೆಲ್ಲ ಹಾಗೇನೆ ಆಸ್ಪತ್ರೆಯಲ್ಲಿ ಅವರ ಜೊತೆಗೆ ಯಾರೆಲ್ಲ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅವರೆಲ್ಲರ ಒಂದು ಕರೆಗಳನ್ನ ಕೂಡ ಪರಿಶೀಲನೆ ಮಾಡುವಂತ CDR ಅನ್ನ ತೆಗೆದುಕೊಳ್ಳೋದ್ರ ಮೂಲಕವಾಗಿ ಯಾರೆಲ್ಲ ನಿರಂತರವಾಗಿ ಸಂಪರ್ಕದಲ್ಲಿದ್ರು ಅದನ್ನು ಕೂಡ 24ನೇ ತಾರೀಕು ಯಾರೆಲ್ಲ ಅವರು ಆಕೆಯ ಜೊತೆಗೆ ಸಂಪರ್ಕದಲ್ಲಿ ಇದ್ರು ಅನ್ನುವಂತ ನಿಟ್ಟಿನಲ್ಲಿ ಒಂದಿತ್ತು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಹಾಗಾಗಿ ಪೊಲೀಸರು ಆರೋಪಿ ಯಾರು ಅನ್ನುವಂತ ನಿಟ್ಟಿನಲ್ಲಿ ಪತ್ತೆ ಮಾಡೋದಕ್ಕೂ ಕೂಡ ಈಗ ಎಲ್ಲಾ ರೀತಿಯಾದಂತಹ ಒಂದು ಆಂಗಲ್ ಅಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿರುವಂತದ್ದು ಮಧುಶ್ರೀ. ಹಾಗಾಗಿ ಇನ್ನೇನು ಇವತ್ತು ಅಥವಾ ನಾಳೆ ಒಳಗಾಗಿ ಆರೋಪಿಯನ್ನ ಬಂಧಿಸುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ
ಕೂಡ ಪೊಲೀಸರು ತನಿಖಾ ಪ್ರಗತಿಯಲ್ಲಿರುವಂತದ್ದು. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮ ಮಾಹಿತಿಗಾಗಿ.